ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಮತ್ತು ಶರಣಾರ್ಥಿ ಎಂದು ನಾನು ಹೇಳ್ತಾ ನನ್ನ ವಿ.ಕೆ. ಬ್ಲಾಗ್ ಇವತ್ತು ಸ್ವಾಗತವನ್ನು ಮಾಡ್ಕೋತಾ ಇದ್ದೀನಿ. ಇವತ್ತಿನ ನನ್ನ ಬ್ಲಾಗ್ನಲ್ಲಿ ಯಾವ ರೀತಿ ಒಂದು ರೆಸಿಪಿ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ಮೊದಲೇದಾಗಿ ನಾವು ಉಳ್ಳಾಗಡ್ಡಿಯನ್ನು ತೊಗೊಳ್ಬೇಕು ರೀ. ಉಳ್ಳಾಗಡ್ಡಿ ನಮಗೆ ಬೇಕಾದರೆ 2 ತೊಗೊಬೋದ್ರಿ, ಇಲ್ಲಾಂದರೆ ಒಂದೇ ಸಾಕಂತಂದರೆ ಒಂದೇ ತೊಗೊಂಡು ಈ ರೀತಿ ಒಂದರಲ್ಲಿ 2 ಭಾಗ ಮಾಡಿ ಮೇಲಿನ ಸಿಪ್ಪೆಯನ್ನು ತೆಗೆದು ಸಿಪ್ಪೆಯಲ್ಲಿ ಈ ರೀತಿ ಕಟ್ ಮಾಡ್ಕೋತಾ ನಿಮ್ಗೆ ಯಾವ ರೀತಿ ಉದ್ದಕ್ಕೆ ಬೇಕಾದರೆ ಉದ್ದಕ್ಕೂ ಕಟ್ ಮಾಡ್ಬೋದು, ಇಲ್ಲಾಂದರೆ ಸಣ್ಣ ಪೀಸ್ ಮಾಡಬೇಕಂದ್ರೆ ಈ ರೀತಿ ಕಟ್ ಮಾಡಿ ಬಿಡೋದು ನೋಡಿರಿ. ಈ ರೀತಿ ನಾವು ಒಂದೇ ತೊಗೊಂಡಿದ್ವಿ. ಇನ್ನೊಂದು ನಾನು ಟಮಟೆಯನ್ನು ತೊಗೊಂಡು ಒಂದರಲ್ಲಿ 2 ಭಾಗವನ್ನು ಮಾಡಿ ಟಮಟೆಗೂ ಕೂಡ ಈ ರೀತಿಯಾಗಿ ನಾನು ಕಟ್ ಮಾಡಿಕೊಂಡು ಇಟ್ಟಿದ್ದು ನೋಡಿರಿ. ಇವಾಗ ಟಮಟೆ ಹೋಳಕ್ಕೆ ಬೇಜಾರು ರೀ, ಯಾಕಂದರೆ ಅದು ಹೋಳಕ್ಕೆ ಕಟ್ ಮಾಡೋಕ್ಕೆ ಬರೋಂಗಿಲ್ಲ ರೀ ನಮಗೆ. ಅಸಲಿಗೆ ಬೇಜಾರು ಅನ್ನಿಸ್ತದೆ ಕಟ್ ಮಾಡ್ಲಿಕ್ಕೆ ರೀ. ಮತ್ತು ಇನ್ನೊಂದು ನಿಮಗೆ ಮೆಣಸಿನ್ಕಾಯಿ ಅಂದರೆ ನಿಮಗೆ ಒಣಗಿದ ಮೆಣಸಿನ್ಕಾಯಿ ಖಾರ ಅಂತ ಇರ್ತಲ್ಲ ರೀ, ಕೆಂಪು, ಅದು ಕೂಡ ಹಾಕ್ಬೋದು. ಇದರ ಹಸಿದ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಬೋದು. ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದಂಥ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು ಸಣ್ಣ ಪ್ರಮಾಣದ ಅಲ್ಲದ ಮೇಲೆ ಸಿಪ್ಪೆಯನ್ನು ತೆಗೆದು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಬೇಕಾದರೆ ಉದ್ದಕ್ಕೂ ಕೂಡ ಕಟ್ ಮಾಡ್ಬೋದು. ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿಯನ್ನು ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡ ಎಲ್ಲ ರೀತಿ ಕಟ್ ಮಾಡಿದಂಥ ಎಲ್ಲ ಪದಾರ್ಥಗಳು ಇದ್ದಾವೆ. ಮೊದಲನೇದಾಗಿ ನಾವು ಏನಪ್ಪ ಅಂದರೆ ಚಪಾತಿಯಿಂದ ಯಾವ ರೀತಿ ಮ್ಯಾಗಿ ಟೈಪ್ ಮಾಡುವುದು ಅಂತ ನೋಡ್ಕೊಂಡು, ಮೊದಲನೇದಾಗಿ ಹೀಗೆ ಮಾಡಿದಂಥ ಚಪಾತಿನೂ ಇರ್ಬೋದು, ಮುಂಜಾನೆ ಮಾಡಿದಂಥ ಚಪಾತಿ ಕೂಡ ಇರ್ಬೋದು. ಆ ಚಪಾತಿ ಅಂದರೆ ನಿಮಗೆ ಬೇಕಾದ್ರೆ 2-3 ನೋಡ್ಬೋದು. ಊಟ ಮಾಡಿದ್ರೆ 2 ಚಪಾತಿಯನ್ನು ತಗೊಂಡು ಅದರಲ್ಲಿ 2 ಭಾಗವನ್ನು ಮಾಡಿದ್ದೀವಿ. 2 ಭಾಗ ಮಾಡಿದ್ದಿಲ್ಲ, ಇನ್ನೊಂದು ಭಾಗವನ್ನು ತಗೊಂಡು ಮೊದಲನೇದಾಗಿ ಫೋಲ್ಡ್ ಮಾಡುತ್ತಾ ಈ ರೀತಿ ಕಟ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಕಟ್ ಮಾಡಬೇಕಂದ್ರೆ ನಿಮಗೆ ಸಣ್ಣ ಪ್ರಮಾಣದ ಬೇಕಾದರೆ ಕಟ್ ಮಾಡೋದು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀವಿ. ಫೋಲ್ಡ್ ಮಾಡ್ಕೊತಾ ನಾವು ಚಿಕ್ಕ ಪ್ರಮಾಣದಲ್ಲೂ ಕೂಡ ಕಟ್ ಮಾಡ್ಬೋದು. ಅಂದರೆ ದೊಡ್ಡ ಪೀಸ್ ಬೇಕಾದರೆ ಕಟ್ ಮಾಡ್ಕೊತಾ ಎಲ್ಲ ರೀತಿ ಚಪಾತಿಗಳನ್ನು ಕಟ್ ಮಾಡಿದ್ದೀನಿಲ್ಲ, ಆ ಎಲ್ಲ ಚಪಾತಿಗಳನ್ನು ಈ ರೀತಿ ಕಟ್ ಮಾಡ್ಕೊಂಡು ಇರ್ತೀವಿ. ಕಟ್ ಮಾಡೋಕ್ಕಂದ್ರೆ ಏನು ಆಯ್ತಪ್ಪ ಅಂದರೆ ಸ್ವಲ್ಪ ನೋವಾಯ್ತು. ಈ ರೀತಿ ಕಟ್ ಮಾಡಿದ್ದೀನಿ. ಯಾವ ರೀತಿಯಾಗಿ ನೋಡಿ ಕಟ್ ಮಾಡಿದ್ದೀನಿ, ಭಾಳ ಟೇಸ್ಟಿ ಆಗ್ತದೆ. ಮಾಡಿ ಟ್ರೈ ಮಾಡಿ. ಮೊದಲನೇದಾಗಿ ನಾವು ಗ್ಯಾಸ್ ಮೇಲೆ ಹೋಗ್ತಿದ್ದೀವಿ. ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಆ ಚಡಪಟ ಅಂತಂದಾಗ ಬೆಳ್ಳುಳ್ಳಿ ಹಾಕ್ಬೋದು, ಅಲ್ಲವೂ ಕೂಡ ಹಾಕ್ಬೋದು, ಮೆಣಸಿನಕಾಯಿ ಕೂಡ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಏನು ಮಾಡಬೇಕು ಅಂದರೆ ಕರಿಪತ್ತನೂ ಕೂಡ ಹಾಕ್ಬೋದು. ಕರಿಪತ್ತ ದೇಹಕ್ಕೆ ಒಳ್ಳೆಯದು, ಕೂದಲ ಬೆಳವಣಿಗೆ ತುಂಬ ಒಳ್ಳೆಯ ರುಚಿಗೆ ಮನೆಯ ಔಷಧಿ ಆಗುತ್ತದೆ. ಚೆನ್ನಾಗಿ ಇದು ಫ್ರೈ ಮಾಡಬೇಕು ರೀ. ಯಾವ ರೀತಿ ಅಂದರೆ ಒಂದು ಗಮಕ್ಕೆ ಬರಬೇಕು ಫ್ರೈ ಮಾಡಿದ್ದು, ಆ ರೀತಿ ಫ್ರೈ ಮಾಡುತ್ತಾ ಇರಬೇಕು. ಮತ್ತು ನಾವು ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಇದನ್ನು ಆ ಉಳ್ಳಾಗಡ್ಡಿ ಕೂಡ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಕೂಡ ಆ ಉಳ್ಳಾಗಡ್ಡಿನ ಫ್ರೈ ಮಾಡಬೇಕು. ಮತ್ತು ಒಂದು ಟೊಮೆಟೊ ಕೂಡ ಕಟ್ ಮಾಡಿದ್ರೆ ಅದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಉಳ್ಳಾಗಡ್ಡಿ ಎಲ್ಲಿವರೆಗೂ ಫ್ರೈ ಮಾಡಿದ್ರೆ ಗೋಲ್ಡನ್ ಕಲರ್ ಇರುತ್ತೆ, ಎಲ್ಲ ಹಸಿಯ ವಾಸನೆ ಎಲ್ಲ ಹೋಗ್ಬಿಡಬೇಕು. ಅಲ್ಲಿ ತನಕ ನಾವು ಫ್ರೈಯನ್ನು ಮಾಡುತ್ತಾ ಇರಬೇಕು. ಈ ರೀತಿ ಫ್ರೈ ಆದಮೇಲೆ ಸ್ವಲ್ಪ ಪ್ರಮಾಣ ಅರಿಶಿಣ ಹಾಕಿ ಗರಂ ಮಸಾಲೆಯನ್ನು ಸೇರಿ ಚೆನ್ನಾಗಿ ಫ್ರೈ ಮಾಡಿ. ಈ ಮಸಾಲೆ ಎಲ್ಲ ಹಾಕಿದ್ರಿಂದ ಆ ಮಸಾಲೆಯ ಒಂದು ವಾಸನೆ ಎಲ್ಲ ಹೋಗ್ಬಿಡಬೇಕು. ಆ ರೀತಿ ಫ್ರೈ ಮಾಡಬೇಕು. ಉಪ್ಪನ್ನು ಹಾಕಿ ನಾವು ಕಟ್ ಮಾಡಿದ್ದೇವೆಲ್ಲ ಅದನ್ನು